ಹಾಯ್ ನಮಸ್ತೆ ಫ್ರೆಂಡ್ಸ್, ವಿಲಾಸಿನಿ ಹಾಬೀಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸೌತೆಕಾಯಿ ದೋಸೆಯನ್ನು ಮಾಡ್ತೀನಿ. ಸೌತೆಕಾಯಿಯಿಂದ ನಾನಾ ರೀತಿಯಲ್ಲಿ ಮಾಡ್ಬೋದು. ದೋಸೆ ಇರ್ಬೋದು, ಇಡ್ಲಿ ಇರ್ಬೋದು, ರೊಟ್ಟಿ ಇರ್ಬೋದು, ಸಿಹಿ ಇಡ್ಲಿ, ಸಿಹಿ ದೋಸೆ ಹೀಗೆಲ್ಲ ಮಾಡ್ಬೋದು. ನಾನಿವತ್ತು ಸಿಂಪಲ್ಲಾಗಿ ದೋಸೆ ಮಾಡ್ತಾಯಿದ್ದೀನಿ. ದೋಸೆ ಅಂದರೆ ತುಂಬ ನೀರು ದೋಸೆ ಥರನೂ ಕೂಡ ಮಾಡ್ಕೋಬೋದು. ಸ್ವಲ್ಪ ದಪ್ಪ ರೀತಿಯಲ್ಲೂ ಕೂಡ ದೋಸೆನ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಹೆಲ್ದಿಯಾಗಿಯೂ ಇರುತ್ತೆ. ಸೌತೆಕಾಯಿ ಗೊತ್ತಲ್ವ, ಎಲ್ಲ ಟೈಮಲ್ಲೂ ಸಿಗತ್ತೆ. ನಾನಿವತ್ತು ದೊಡ್ಡ ಸೌತೆಕಾಯಿಯನ್ನು ತೊಗೊಂಡಿದ್ದೀನಿ. ಇದು ನಮ್ಮ ಮನೇಲೇ ಬೆಳೆದಿರೋದು, ಅದು ತಾನಾಗಿಯೇ ಗಿಡ ಆಗಿ ಬೆಳೆದಿರೋದು. ಓಕೆನಾ, ನೋಡಿ ಇದು ಆಗಿತ್ತಲ್ವ. ನಂತರ ಏನಾಯಿತು ಗೊತ್ತಾ, ಇದು ಇಲ್ಲಿ ಸ್ವಲ್ಪ ಏನೋ ಗೊತ್ತಿಲ್ಲ, ಗಿಡದ ಹತ್ರ ಈ ಥರ ತಿನ್ನಲಿಕ್ಕೆ ಟ್ರೈ ಮಾಡಿತ್ತು. ನಾನು ಅದನ್ನು ತೊಗೊಬಂದುಬಿಟ್ಟೆ. ಇನ್ನೂ ದೊಡ್ಡ ಆಗ್ತಿತ್ತು ಅನಿಸತ್ತೆ, ಅಂದರೆ ತುಂಬ ಬೆಳೀಲಿಲ್ಲ, ಎಳೆದೇ ಇದೆ. ಓಕೆನಾ, ಇದರಿಂದ ಸ್ವಲ್ಪ ತೆಗೆದು ನಾನು ದೋಸೆ ಮಾಡ್ತೀನಿ. ಇನ್ನೂ ಇರುತ್ತೆ, ಇನ್ನೂ ದೋಸೆ ಇಡ್ಲಿ ಎಲ್ಲ ಮಾಡ್ಬೋದು. ನೋಡಿ ಎಷ್ಟು ದೊಡ್ಡದಾಗಿದೆ ಅಲ್ವಾ. ನಾವು ಮಾರ್ಕೆಟಿಂದ ತರಲಿಕ್ಕೆ ಹೋದರೆ 50-60 ರೂಪಾಯಿ ಇದೆ. ಇದು ಇನ್ನೂ ಬೆಳೆಯೋದಿತ್ತು ಗೊತ್ತಾ. ನಾನಲ್ಲೇ ಇಟ್ಟುಬಿಟ್ರೆ ಇದೇ ರೀತಿ ಚಿಕ್ಕ ಚಿಕ್ಕ ಗಾಯ ಮಾಡ್ತಿತ್ತು. ಅಂದರೆ ಏನು ಗೊತ್ತಿಲ್ಲ, ಏನಾದರೂ ತಿಂದಾಕ್ಬಿಡತ್ತೆ ಅಲ್ವಾ. ಅದಕ್ಕೆ ನಾನು ಎತ್ಕೊಂಡು ಬಂದುಬಿಟ್ಟೆ. ಹಾಗೆ ಇವಿಷ್ಟು ಸ್ವಲ್ಪ ಹಾಕ್ತೀನಿ ನಾನು. ಅಕ್ಕಿನೂ ಕೂಡ ನಮ್ಮ ಮನೆ ಲೋಟದಲ್ಲಿ, ಅಂದರೆ ಸ್ವಲ್ಪ ಚಿಕ್ಕ ಲೋಟದಲ್ಲಿ 4 ಲೋಟ ಅಕ್ಕಿಯನ್ನು ನೀರಲ್ಲಿ ಹಾಕಿಟ್ಟಿದ್ದೀನಿ. ಅದು ಗೊತ್ತಲ್ವ, ನೆನಿಬೇಕು. ಓಕೆನಾ. ಈ ಸೌತೆಕಾಯಿಯನ್ನು ಸಿಪ್ಪೆ ತೆಗೆದು ಮಾಡ್ತೀನಿ, ಯಾಕಂದರೆ ಸಿಪ್ಪೆನೂ ಹಾಕಿದರೆ ಅದು ಒಂದು ರೀತಿ ಆಗುತ್ತೆ. ಅಕ್ಕಿ ನೋಡಿ ತೊಳೆದಿಟ್ಕೊಂಡಿದ್ದೀನಿ, ಸಿಪ್ಪೆ ತೆಗೆದು ಹಚ್ಚಿಟ್ಕೊಂಡಿದ್ದೀನಿ. ಇವಿಷ್ಟನ್ನು ಹಾಕ್ತೀನಿ. ಹಾಗೆ ಸ್ವಲ್ಪ ಕಾಯಿ ತುರಿನೂ ಹಾಕ್ತೀನಿ. ಕಾಯಿ ತುರಿ ಹಾಕಿದರೆ ತುಂಬ ಟೇಸ್ಟು ಬರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನಾವು ಆದಷ್ಟು ಕೊಕೊನಟ್ಟನ್ನು ತಿನ್ನಬೇಕು. ಹಾಗೆ ಕೊಕೊನಟ್ ಆಯಿಲನ್ನು ಕೂಡ ನಾವು ಆದಷ್ಟು ಜಾಸ್ತಿನೇ ತಿನ್ನಬೇಕು, ಯಾಕಂದರೆ ಅದರಲ್ಲಿ ನಮಗೆ ಜೀರ್ಣ ಆಗುವ ಶಕ್ತಿನೂ ಇರುತ್ತೆ. ಕೊಕೊನಟ್ಟಿಂದ ನಮಗೆ ಒಳ್ಳೆ ಶಕ್ತಿನೂ ಸಿಗುತ್ತೆ. ಓಕೆನಾ. ಹಾಗೆ ಇವಿಷ್ಟನ್ನು ನಾನು ರುಬ್ಕೋತೀನಿ. ಇದು ನೀವು ಬೇಕಂದರೆ ತುಂಬ ನೈಸಾಗಿ ರುಬ್ಕೋಬೋದು, ಅಥವಾ ಸ್ವಲ್ಪ ತರಿಯಾಗಿಯೂ ರುಬ್ಕೋಬೋದು. ತರಿ ಅಂದರೆ ದಪ್ಪವಾಗಿ ದೋಸೆ ಮಾಡಬೇಕಾಗತ್ತೆ. ನೈಸಾಗಿ ಮಾಡಿದರೆ ತುಂಬ ನೀರು ದೋಸೆ ಥರ ಮಾಡ್ಬೋದು, ತುಂಬ ಚೆನ್ನಾಗಿ ಎದ್ಕೊಂಡು ಬರುತ್ತೆ. ನೋಡಿ, ನಾನಿಲ್ಲಿ ನೀರು ದೋಸೆ ಥರ ಮಾಡ್ತೀನಿ. ಈ ರೀತಿ ದೋಸೆ ಮಾಡಿದರೆ ಆಯಿತು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಸ್ವಲ್ಪ ಉಪ್ಪು ಕೂಡ, ಟೇಸ್ಟಿಗೆ ಉಪ್ಪನ್ನು ಹಾಕ್ಕೋಬೇಕು. ಎಷ್ಟು ಚೆನ್ನಾಗಿ ಅಂದರೆ ಒಂದೇ ಸಲ ಈ ರೀತಿ ಎದ್ಕೊಂಡು ಬಂದುಬಿಡತ್ತೆ. ಓಕೆನಾ. ಒಂದು ಸಲ ದೊಡ್ಡ ಫ್ಲೇಮಲ್ಲಿ ಬೇಯಿಸ್ಬೇಕು, ನಂತರ ತೆಗಿಯೋ ಟೈಮಲ್ಲಿ ಚಿಕ್ಕ ಫ್ಲೇಮ್ ಇಟ್ಕೊಂಡ್ರೆ ಆಯಿತು ಗ್ಯಾಸ್ ಸ್ಟೌವನ್ನು. ಅದು ನೀಟಾಗಿ ಬೆಂದ್ಕೊಂಡು ಬಂದುಬಿಡುತ್ತೆ. ಮತ್ತು ಉಲ್ಟಾ ಹಾಕಬೇಕು ಅಂತಲೇ ಇಲ್ಲ. ಓಕೆನಾ. ಒಂದು ರೀತಿ ಪೇಪರ್ ಥರ ಆಗುತ್ತೆ. ತುಂಬ ಟೇಸ್ಟಿಯಾಗಿಯೂ ಇರುತ್ತೆ, ಸ್ಮೆಲ್ಲಂತೂ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ದೋಸೆ ತಿಂತಾ ಇರ್ಬೋದು ಅಷ್ಟು.